ಅಕ್ಕಿ ಈ ಥರ ಹುರ್ಕೊಬೇಕು ನೋಡಿ, ಕೆಂಪಗಾಗಿದೆ. ನಾನಿಲ್ಲಿ ಒಂದು ಸೇರು ತೊಗೊಂಡಿದ್ದೀನಿ. ಒಂದು ಸೇರು ಅಳತೆಲ್ಲಿ ತೋರಿಸ್ಕೊಡ್ತೀನಿ. ಒಂದು ಸೇರಿಗೆ ಒಂದು ಪಾವು ಲೆಕ್ಕದಲ್ಲಿ ಹಾಕ್ತಿದ್ದೀನಿ, ನೋಡ್ಕೊಳ್ಳಿ. ಒಂದು ಸೇರು ಇದಕ್ಕೆ ಒಂದು ಸೇರು ಅಕ್ಕಿಗೆ ಒಂದು ಪಾವು ಹುರ್ಗಡ್ಲೆ ಬೇಕಾಗತ್ತೆ. ತುಂಬ ಚೆನ್ನಾಗಾಗತ್ತೆ. ಅಕ್ಕಿ ಮತ್ತು ಹುರ್ಗಡ್ಲೆನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಈಗ ನಾವು ಅಕ್ಕಿ ಮತ್ತು ಹುರ್ಗಡ್ಲೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಒಟ್ಟಿಗೆ ಮಿಕ್ಸಿ ಮಾಡ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಬೆಲ್ಲನ ಪಾಕ ಮಾಡ್ಕೊಳ್ಳಿಕ್ಕೆ ಅಂದರೆ ಕರಗಿಸ್ಕೊಳ್ಳಿಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ಉಂಡೆ ಮತ್ತು ಅರ್ಧ ಇದು ತೊಗೊಂಡಿದ್ದೀನಿ. ನೀವು ಒಚ್ಚಲ್ಲಿ ತೊಗೋತೀರ ಅಂದರೆ 1.5 H ತೊಗೊಳ್ಳಿ. ಒಂದು ಸೇರಿಗೆ 1.5 H ಬೇಕಾಗುತ್ತೆ. ಈ ಕಪ್ಪಿನಲ್ಲಿ ನಾನು ಈ ಲೋಟದಲ್ಲಿ 2 ಲೋಟ ನೀರು ತೊಗೋತಾ ಇದ್ದೀನಿ. ಅಂದರೆ ಬೆಲ್ಲ ಮುಳುಗೋಷ್ಟು ತೊಗೊಳ್ಳಿ, ಸಾಕಾಗತ್ತೆ. ನೋಡಿ, ಮಿಕ್ಸಿ ಮಾಡಿದ್ವಲ್ಲ, ಅದು ಹುರ್ಗಡ್ಲೆ ಮತ್ತು ಅಕ್ಕಿದು ಹುರಿದಕ್ಕಿದು ಪೌಡ್ರ್ ಇತ್ತಲ್ಲ, ಅದನ್ನು ನಾವೀಗ ಒಂದ್ಸಲ ಜಡಿ ಮಾಡ್ಕೊಬಿಡೋಣ. ಇದರಲ್ಲಿ ಹಿಂಗೆ ವೇಸ್ಟ್ ಬರುತ್ತೆ, ಹಾಗಾಗಿ ಒಂದ್ಸಲ ಜರಡಿ ಮಾಡ್ಕೊಳ್ಳಿ. ಇದಕ್ಕೀಗ 1 ಕಪ್ ಕೊಬ್ಬರಿ ಹಾಕೋತಾ ಇದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಬೇಕಿದ್ರೆ ಸಣ್ಣಕ್ಕೆ ಹಚ್ಕೊಬೋದು, ನಾನು ತುರಿದಿಟ್ಕೊಂಡಿದ್ದೀನಿ. ನಾವು 1 ಕಪ್ ಕಡಲೆ ಬೀಜ ತೊಗೊಂಡಿದ್ವಲ್ಲ, ಅದನ್ನು ಹುರಿದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸಪ್ರೇಟ್ ಅಂತಂದರೆ ಸಿಪ್ಪೆ ತೆಗೆದಿದ್ದೀನಿ, ಹಾಗೆ ಅದನ್ನು ಬೇಳೆ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಹುರಿಬೇಕಾಗುತ್ತೆ ಕಡಲೆ ಬೀಜನ. 1 ಕಪ್ ತೊಗೊಂಡಿದ್ದೀನಿ. ಒಂದು ಕಪ್ ಹುರ್ಗಡ್ಲೆ ತೊಗೋತಾ ಇದ್ದೀನಿ. ಅರ್ಧ ಕಪ್ನಷ್ಟು ಎಳ್ಳು, ಇದನ್ನು ಹುರ್ಕೊಂಡಿದ್ದೀನಿ. ಎಲ್ಲನೂ ಫ್ರೈ ಮಾಡ್ಕೊಬೇಕು. ಕಡಲೆ ಬೀಜ ಮತ್ತು ಎಳ್ಳನ್ನ ಹುರ್ಕೊಬೇಕಾಗತ್ತೆ. ಹುರಿದಿಟ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡುವ. ನೋಡಿ, ಬೆಲ್ಲ ಕರಗ್ಲಿಕ್ಕೆ ಇಟ್ಟಿದ್ವಲ್ಲ, ಕರಗಿದೆ ಅದು. ಅದೇನು ಪಾಕ ಬರೋದು ಬೇಕಾಗಲ್ಲ. ಇದಕ್ಕೆ ನೀಟಾಗಿ ಕರಗಿದ್ರೆ ಸಾಕಾಗತ್ತೆ. ಪಾಕ ಬಂದರೆ ಅಂದರೆ ಒಂದೇಳೆ ಪಾಕ ಥರ ಬಂದರೆ ಗಟ್ಟಿ ಆಗಿಬಿಡುತ್ತೆ. ತುಂಬ ಸಿಂಪಲಾಗಿ ಆಗುತ್ತೆ. ಏಲಕ್ಕಿ ಕಾಯಿ ಹಾಕಿ ಬೇಯಿಸ್ಕೊಂಡಿದ್ದೆ, ಹಾಕೊಳ್ಳೋಣ ಈಗ ಅದನ್ನು. ದೇವರಿಗೆ ದೀಪ ಹಚ್ಚುತ್ತೀವಿ, ಅದನ್ನು ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಮಾಡ್ಕೊಳ್ಳೋದು. ಈ ಥರ ಮಾಡಿಕೊಂಡು ಇದಕ್ಕೆ ಮಧ್ಯೆ ಎಣ್ಣೆ ಬಿಟ್ಟು ದೀಪ ಹಚ್ಚೋದು. ಶಿವರಾತ್ರಿ ದಿನ ಈ ಥರ ಹಚ್ಚಿದ್ರೆ ತುಂಬ ಒಳ್ಳೆಯದು. ತುಂಬ ಸಿಂಪಲಾಗಿ ಆಗುತ್ತೆ, ಸಕ್ಕತ್ತಾಗಿ ಬರುತ್ತೆ. ಎಲ್ಲ ಒಂದ್ಸಲ ಟ್ರೈ ಮಾಡಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.